ದಿನ ಬೆಳಗಾದರೆ ಡಾಂಬರು ವಾಸನೆ, ಧೂಳು, ರಾಸಾಯನಿಕ ಮಿಶ್ರಿತ ಹೊಗೆ ದಟ್ಟವಾಗಿ ಹೊರಬರುತ್ತಿರುವ ಕಾರಣ ಸಿಎನ್ ಹೊಸೂರು ಗ್ರಾಮದ ಜನರು, ಮಕ್ಕಳು, ವೃದ್ಧರು, ಮಹಿಳೆಯರು ಎಲ್ಲರೂ ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದರು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಾಗಲಿ, ಜಿಲ್ಲಾಡಳಿತವಾಗಲಿ, ತಾಲೂಕು ಆಡಳಿತವಾಗಲಿ, ಗ್ರಾಮ ಪಂಚಾಯಿತಿಯವರಾಗಲಿ ಈ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲವೆಂದು ದೇವನಹಳ್ಳಿ ತಾಲೂಕಿನ ಸಿಎನ್ ಹೊಸೂರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಮುತ್ತೂರು ಗ್ರಾಮದ ಸಮೀಪದಲ್ಲಿ 8 ತಿಂಗಳ ಹಿಂದೆ ನಿರ್ಮಾಣವಾಗಿರುವ ಹಾಟ್ ಮಿಕ್ಸ್ ಪ್ಲಾಂಟ್ನಲ್ಲಿ ರಸ್ತೆ ನಿರ್ಮಾಣಕ್ಕೆ ಬಳಕೆ ಮಾಡುವ ಡಾಂಬರು ತಯಾರು ಮಾಡುತ್ತಿದ್ದಾರೆ. ಈ ಘಟಕದಿಂದ ಹೊರಬರುತ್ತಿರುವ ರಾಸಾಯನಿಕ ವಿಷಾನಿಲ ಸಹಿತವಾದ ಹೊಗೆಯಿಂದ ನಮ್ಮ ಗ್ರಾಮದಲ್ಲಿನ ಜನರಿಗೆ ಕೆಮ್ಮು, ಕಫ ಮುಂತಾದ ಕಾಯಿಲೆಗಳು ಆವರಿಸಿಕೊಳ್ಳುತ್ತಿವೆ. ಡಯಾಲಿಸಿಸ್ ರೋಗಿಗಳು ಕೂಡ ತುಂಬಾ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದರೂ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆಂಬುದು ಅರ್ಥವಾಗ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಪರಿವೀಕ್ಷಣೆ ನಡೆಸಿ ಹಾಟ್ ಮಿಕ್ಸ್ ಪ್ಲಾಂಟ್ ನಡೆಸಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಯಾವುದೇ ಪೂರ್ಣಾನುಮತಿ ಪಡೆಯದೆ ಯಂತ್ರೋಪಕರಣಗಳನ್ನು ಅಳವಡಿಸಿರುತ್ತಾರೆ. ಈ ಘಟಕಕ್ಕೆ ಹೊಂದಿಕೊಂಡಂತೆ ಕೃಷಿ ಜಮೀನುಗಳು ಇವೆ. ಘಟಕದಿಂದ ಈಶಾನ್ಯ ದಿಕ್ಕಿಗೆ 392 ಮೀಟರ್ ಅಂತರದಲ್ಲಿ ವಸತಿ ನಿವೇಶನಗಳು ಇವೆ. ಪಶ್ಚಿಮ ದಿಕ್ಕಿಗೆ 402 ಮೀಟರ್ ಅಂತರದಲ್ಲಿ ಸಿಎನ್ ಹೊಸೂರು ಗ್ರಾಮವಿರುತ್ತದೆ. 671 ಮೀಟರ್ ಅಂತರದಲ್ಲಿ ಸರ್ಕಾರಿ ಶಾಲೆ ಇದೆ. 722 ಮೀಟರ್ ಅಂತರದಲ್ಲಿ ಮುತ್ತೂರು ಗ್ರಾಮವಿದೆ. ಘಟಕದಿಂದ ಹೊರಸೂಸುವ ಅನಿಲ ರೂಪದ SO2, NOx, CO, CO2, VOC ಮುಂತಾದ ಮಾಲಿನ್ಯಕಾರಗಳು ಬಿಡುಗಡೆಯಾಗುವುದರಿಂದ ಕೃಷಿ ಜಮೀನುಗಳಿಗೆ, ಗ್ರಾಮದ ನಿವಾಸಿಗಳಿಗೆ ತೊಂದರೆಯಾಗಬಹುದು. ಸದರಿ ಘಟಕದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕಚೇರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರೂ ಇದುವರೆಗೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗಲಾದರೂ ಸ್ಥಳ ಪರಿಶೀಲನೆ ನಡೆಸಿ ನಮಗೆ ಆಗುತ್ತಿರುವ ತೊಂದರೆಯನ್ನು ನಿವಾರಣೆ ಮಾಡಬೇಕು. ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಸಿಎನ್ ಹೊಸೂರು ಗ್ರಾಮದ ಮುಖಂಡರಾದ ವೇಣು, ಪುನೀತ್, ಮುನಿಕೃಷ್ಣಪ್ಪ, ಮಧು, ರವಿ, ರಮೇಶ್, ವೆಂಕಟೇಶ್, ಶಿವಕುಮಾರ್, ಗಜೇಂದ್ರ, ರಾಮಾಂಜಿ, ಅರವಿಂದ್ ರೆಡ್ಡಿ, ಬಾಲಕೃಷ್ಣ, ಮಹೇಶ್, ಡಿ. ಮುನಿಕೃಷ್ಣಪ್ಪ, ಮಂಜುನಾಥ್ ಹಾಜರಿದ್ದರು. ಜಿ.ಟಿ. ಶಿವಕುಮಾರ್ ಜೊತೆ ಎಂ. ಮುನಿನಾರಾಯಣ, ಎಸ್ಪಿಎಂ ನ್ಯೂಸ್, ಶಿಡ್ಲಘಟ್ಟ. ನಮಸ್ಕಾರ, ನನ್ನ ಹೆಸರು ಪುನೀತ್ ಅಂತ. ಇಲ್ಲಿ ನಮ್ಮೂರು ಬಂದು ಸಿಎನ್ ಹೊಸೂರು ಅಂತ. ಇಲ್ಲಿ ನಾವು ಹೇಳ್ತಿರೋದು ಉದ್ದೇಶ ಏನಂದರೆ, ನಮ್ಮೂರಿಂದ ಸುಮಾರು ಬರೀ 500 ಮೀಟರ್ ಇರುವಂಥ ದೂರದಲ್ಲಿ ರಸ್ತೆ ಡಾಂಬರೀಕರಣ ಮಾಡುವಂಥ ಟಾರನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಈ ಉತ್ಪಾದನೆ ಮಾಡುವಂಥ ಸಮಯದಲ್ಲಿ ಆ ಉತ್ಪಾದನೆಯ ಒಂದು ಹೊಗೆ ಬಂದು ನಮ್ಮ ಗ್ರಾಮದ ಒಂದು ಮನೆಗಳಿಗೆ ತಲುಪ್ತಿದೆ. ಇದರಿಂದ ಸುಮಾರು ಒಂದು ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರೆಲ್ಲ ಅನಾರೋಗ್ಯಕ್ಕೆ ಗುರಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಬಂದು ಇಲ್ಲಿ ಕೇಳಿದ್ದೀವಿ, ಈ ಥರ ನೀವು ಮಾಡೋದ್ರಿಂದ ಈ ಥರ ಎಲ್ಲ ಊರಿನ ಗ್ರಾಮಸ್ಥರಿಗೂ ತೊಂದರೆ ಆಗ್ತಿದೆ, ದಯವಿಟ್ಟು ನೀವು ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ. ಬಟ್ ಅವರು ಸ್ಟಾಪ್ ಮಾಡಿಲ್ಲ. ಇದರ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತು DC ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಒಂದು ಮನವಿಯನ್ನು ನಾವು ನೀಡಿದ್ದೀವಿ. ಆದರೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಅವರು. ಅಷ್ಟೇ ಅಲ್ಲದೆ ಅವರೊಂದು ಏನು ಡಾಂಬರೀಕರಣ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೋ ಆ ಜಾಗ ಬಂದು ಸರ್ಕಾರಿ ಗುಂಡುತೋಪದು, ಅದು ನಮ್ಮೂರಿಗೆ ಸೇರುವಂಥದ್ದೇ, ಅದು ಸಿಎನ್ ಹೊಸೂರಿಗೆ ಸೇರುವಂಥದ್ದೇ. ಇವರು ಬಂದು ಶಿಡ್ಲಘಟ್ಟ ತಾಲೂಕು ಮುತ್ತೂರು ಗ್ರಾಮದವರು. ಆದರೆ ಇವರು ಈ ಥರ ಮಾಡೋದ್ರಿಂದ ಎಲ್ರಿಗೂ ಕೂಡ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಏನಿವರು ಟಾರ್ನ ನಿರ್ಮಾಣ ಮಾಡ್ತಾಯಿದ್ದಾರೋ ಅದನ್ನು ಆದಷ್ಟು ಬೇಗನೆ ಒಂದು ಆ ಒಂದು ಸ್ಥಳದಿಂದ ತೆರವುಗೊಳಿಸಿ ಎಲ್ಲರ ಒಂದು ಆರೋಗ್ಯದ ಒಂದು ಹಿತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನು ಆದಷ್ಟು ಬೇಗನೆ ಕ್ರಮ ಕೈಗೊಳ್ಬೇಕಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಡಿ ಏನಾದರೂ ಸಮಸ್ಯೆ ಆಗಿದೆ ಇದುವರೆಗೂ ಕೂಡ? ಸರ್, ಇದು ಪ್ಲಾಂಟ್ ಮಾಡಿ ಆಲ್ರೆಡಿ ಒಂದು ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ಇದರಿಂದ ಸುಮಾರು ಈ ನಡುವೆ ರೀಸೆಂಟಾಗಿ ಒಂದು 3 ಜನ ಆಲ್ರೆಡಿ ಒಂದು ಡೆತ್ ಆದರು. ಕಿಡ್ನಿ ಫೇಲ್ಯೂರು ಮತ್ತು ಉಸಿರಾಟ ತೊಂದರೆಯಿಂದ ಡೆತ್ ಆದರು. ಇವಾಗ ನೋಡಿದ್ರೆ ಎಲ್ಲರ ಮನೆಯಲ್ಲಿ ಕೂಡ ಯಾರ್ಯಾರು ಚಿಕ್ಕ ಮಕ್ಕಳಿದ್ದಾರೋ ಎಲ್ಲರೂ ಕೂಡ ವಾರಕ್ಕೂ 1-2 ಸರಿ ಈ ಥರ ಹುಷಾರಿಲ್ದಿರೋ ಇರೋದು, ಜ್ವರ ಬರುವಂಥದ್ದು, ನೆಗಡಿ ಬರುವಂಥದ್ದು, ಈ ಥರ ಇದು ಮಾಡಿ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಒಂದು ಸಿಚುವೇಶನ್ ಬಂದಿದೆ. ಆದ್ದರಿಂದ ಈ ಒಂದು ಜನರ ಒಂದು ಆರೋಗ್ಯವನ್ನು ನೀವು ಗಮನ ಹರಿಸಿ ಇದು ಏನು ಇವರು ಟಾರ್ ನಿರ್ಮಾಣ ಮಾಡ್ತಿದ್ದಾರೋ ಇದನ್ನು ನಿಲ್ಲಿಸ್ಬೇಕಂತ ನಾವು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್. ವೆಂಕಟೇಶ್ ನಾನು ಸಿಎನ್ ಹೊಸೂರು ಗ್ರಾಮ. ನಮಗೆ ಊರ ಪಕ್ಕದಲ್ಲಿ ಒಂದು 400 ಮೀಟ್ರಲ್ಲೇ ಡಾಂಬರೀಕರಣ ಪ್ಲಾಂಟ್ ಮಾಡಿದ್ದಾರೆ. ಇದರಿಂದ ನಮಗೆ ಡೈಲಿ ಪೇಷಂಟ್ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ.
ಸುಮಾರು ಸಲ ಎಮರ್ಜೆನ್ಸಿ ಥರ ಹೋಗಿದ್ದೀವಿ. ಈ ಥರ ಮುದುಕರ್ಗ ಚಿಕ್ಕ ಮಕ್ಳಿಗೆ ಎಲ್ಲ ವಾಮಿಟ್ ಮಾಡೋದು ಎಲ್ಲ ತೊಂದರೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ನೀವು ಇದನ್ನು ಕ್ಲೋಸ್ ಮಾಡಬೇಕು. ಈಗ ಒಬ್ಬನ ಬದುಕೋದಕ್ಕೆ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಕೊಂಡು ನೀವು ಕ್ರಮ ತಗೊಂಡು ಕೂಡಲೇ ಅದು ಇಮಿಡಿಯೇಟ್ಲಾಗಿ ನಿಲ್ಲಿಸ್ಬೇಕಾಗಿ ನಾವು ನಮ್ಮ ಊರಿನ ಮುಖಾಂತರ ನಾನು ಕೋರ್ತಾ ಇದ್ದೀನಿ. ನಮಸ್ಕಾರ. ಶುದ್ಧ ವಾಸನೆ ಬರ್ತದೆ ನೋಡಿ, ಹಂಗೆ ಬರ್ತೈತೆ ಸರ್. ಹಾಂ ಬಂದರೆ ಮಕ್ಳು ಕಡೆ ಕಪ ಕಟ್ಕೊಡೋದು ಹಂಗೆ ಆಗ್ತದೆ ಅಂತ ಹೇಳ್ತಾರೆ. ಅವ್ರು ಬಂದು ನಮ್ಮನ್ನ ನಾವೇನು ಮಾಡೋಕ್ಕದ, ಅವ್ರು ಕೇಳೋಕ್ಕಾಗ್ತದೆ ಸರ್. ಹ್ಞೂ ಅದಕ್ಕೇ ಅವರೇ ಹೇಳ್ದೆ ಏನೋ ಅರ್ಜಿ ಕೊಡ್ತೀವಿ ಅಂತ ಹೇಳಿದ್ರು ಊರವರೆಲ್ಲ. ಹ್ಞೂ ವಾಸನೆ ಬರ್ತದೆಲ್ಲ ಹೆಚ್ಚು ಕಡಿಮೆ ಆದರೆ ಯಾರು ಅವ್ರ ಮೇಲೆ ತಾನೇ ನಾವೇ ಬಂದರೆ ಎಲ್ಲ ಊರವ್ರು ಹೋಗಿ ಹೇಳಿದ್ರೆ ಅವ್ರು ಕೇಳ್ತಾರೆ. ನಾವು ಹೋಗಿ ಕೇಳಿದ್ರೆ ಅವ್ರು ಕೇಳ್ತಾರೆ. ಅದಕ್ಕೇ ಇವಾಗ ಅವರು ನಿಮ್ಗೆ ಹೇಳವ್ರೇನ. ಬಟ್ ವಾಸನೆ ಬರ್ತದಾ? ಹ್ಞೂ ವಾಸನೆ ಬರ್ತದೆ ಸರ್.